ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬಂಧುಗಳಿಗೆಲ್ಲ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಮುಂಚೆ ಹೋಗಿದ್ದರೆ ಪ್ರಾಣಕ್ಕೆ ಆಪತ್ತಿತ್ತು. ಸಕರಾಯ ಪಟ್ಟಣದ ಗುರುನಿವಾಸದ ವೆರಾಂಡದಲ್ಲಿ ಗುರುನಾಥರು ಕುಳಿತಿರುವಾಗ ಗುರುಬಂಧು ಒಬ್ಬರು ತಮ್ಮ ತೋಟದ ಕಡೆಗೆ ಕೆಲಸ ನಿಮಿತ್ತ ಹೋಗುತ್ತಿದ್ದರು. ಗುರುನಾಥರು ಅವರ ಹೆಸರನ್ನು 2-3 ಬಾರಿ ಜೋರಾಗಿ ಕೂಗಿದ ಕಾರಣ ಗುರುನಾಥರ ಬಳಿ ಬಂದು ನಮಸ್ಕರಿಸಿ, ಗುರುನಾಥರು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿದ್ದಕ್ಕೆ ಆ ವ್ಯಕ್ತಿ ತೋಟದ ಬಳಿ ಯಾರಿಗೋ ಕೆಲಸ ಒಪ್ಪಿಸಲು ಹೋಗುತ್ತಿದ್ದೇನೆ ಎಂದರಂತೆ. ಗುರುನಾಥರು ಈಗ ಬೇಡ, ಕುಳಿತುಕೋ ಎಂದು ಒತ್ತಾಯಿಸಿ ಅವರಿಗೆ ಅಲ್ಲೇ ಊಟ ಉಪಚಾರ ಮಾಡಿಸಿದರು. ಹಾಗೂ ಹೀಗೂ 2 ಗಂಟೆಗಳು ಕಳೆದ ಮೇಲೆ ಗುರುನಾಥರು, ನೀನು ಇಲ್ಲೇ ಕುಳಿತಿರು, ನಾನು ಸ್ವಲ್ಪ ಬಚ್ಚಲು ಮನೆ ಕಡೆ ಹೋಗಿ ಬರುತ್ತೇನೆ ಎಂದು ಒಳಗೆ ಹೋದರು. ತಕ್ಷಣವೇ ಇವರು ನನಗೂ ಕೆಲಸವಿದೆ ಎನ್ನುತ್ತಾ ತೋಟಕ್ಕೆ ಹೋದರು. ಅಲ್ಲಿ ಅವರು ಕೆಲಸದವರೊಂದಿಗೆ ಮರ ಕಡಿಯುವಾಗ ಮಚ್ಚಿನಿಂದ ತಮ್ಮ ಕೈಯನ್ನೇ ಕಡಿದುಕೊಂಡು ದೊಡ್ಡ ಗಾಯವಾಯಿತು. ಕೆಲಸದವರ ಸಹಾಯದಿಂದ ಊರಿಗೆ ಹಿಂತಿರುಗಿ ವೈದ್ಯರ ಬಳಿ ಹೋಗಿ ಬ್ಯಾಂಡೇಜ್ ಮಾಡಿಸಿಕೊಂಡು ತಮ್ಮ ಮನೆಯ ಕಡೆಗೆ ಹೋಗುತ್ತಿರುವಾಗ ಗುರುನಾಥರು ಅವರನ್ನು ಕಂಡು, ನಾನು ಇದಕ್ಕೆ ಹೋಗಬೇಡವೆಂದಿದ್ದು, ನೀನು 2 ಗಂಟೆ ತಡವಾಗಿ ಹೋಗಿದ್ದರಿಂದ ಚಿಕ್ಕದರಲ್ಲೇ ಬಚಾವಾದೆ, ಮುಂಚೆ ಹೋಗಿದ್ದರೆ ಪ್ರಾಣಕ್ಕೆ ಆಪತ್ತಿತ್ತು ಎಂದಾಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಗುರುವಾಕ್ಯ ಪಾಲನೆ ಮಾಡದಿದ್ದುದಕ್ಕೆ ಕ್ಷಮೆ ಯಾಚಿಸಿದರು. ಗುರುಭ್ಯೋ ನಮಃ. ಈ ಕಡಲೆಕಾಳನ್ನು ದಿನಕ್ಕೆ 1ರಂತೆ ಚೆನ್ನಾಗಿ ಅಗೆದು ತಿನ್ನಲು ಹೇಳು. ಗುರುನಿವಾಸಕ್ಕೆ ಆಗಮಿಸಿದ್ದ ಗುರುಬಂಧು ಒಬ್ಬರು ಯಾವುದೋ ಯೋಚನೆಯಲ್ಲಿ ಮುಳುಗಿರುವುದನ್ನು ಗಮನಿಸಿದ ಗುರುನಾಥರು, ಏನಯ್ಯ ಅಷ್ಟೊಂದು ತಲೆ ಕೆಡಿಸಿಕೊಂಡಿದ್ದೀಯಾ ಎಂದಾಗ ಗುರುಬಂಧುವು ತನ್ನ ತಾಯಿಗೆ ತುಂಬ ದಿನಗಳಿಂದ ದೇಹದ ಇಂಥ ಭಾಗದಲ್ಲಿ ನೋವು ಬರುತ್ತಿತ್ತು. ಮೊನ್ನೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ 2-3 ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿದಾಗ ಯೂಟ್ರಸ್ ಕ್ಯಾನ್ಸರ್ ಎಂದು ಗೊತ್ತಾಗಿದೆ. ಜಾಗ್ರತೆಯಾಗಿ ಆಪರೇಷನ್ ಮಾಡಿಸಬೇಕೆಂದು ವೈದ್ಯರು ತಿಳಿಸಿರುತ್ತಾರೆ. ಏನು ಮಾಡುವುದೋ ಗೊತ್ತಾಗಲಿಲ್ಲ. ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಗುರುವೇ ಎಂದು ಅರಿಕೆ ಮಾಡಿಕೊಂಡಾಗ ಗುರುನಾಥರು ಅಭಯ ನೀಡಿ 1 ಇಡೀ ಕಡಲೆಕಾಳನ್ನಿತ್ತು, ಈ ಕಡಲೆಕಾಳನ್ನು ದಿನಕ್ಕೆ 1ರಂತೆ ಇಷ್ಟು ಹೊತ್ತಿಗೆ ಚೆನ್ನಾಗಿ ಅಗಿದು ತಿನ್ನಲು ಹೇಳು. ಅನಂತರ ಅವರ ಜೀವಮಾನವಿಡೀ ಈ ತೊಂದರೆ ಕಾಣಿಸಿಕೊಳ್ಳುವುದಿಲ್ಲ ಎಂದು ಧೈರ್ಯ ಹೇಳಿ ಕಳುಹಿಸಿದರು. ಅವರು ಅದರಂತೆಯೇ ಭಕ್ತಿಯಿಂದ ಮಾಡಲು ಇದುವರೆಗೆ, ಅಂದರೆ ಕಳೆದ 23 ವರ್ಷಗಳಿಂದ ಆ ನೋವು ಮರುಕಳಿಸಲಿಲ್ಲ. ಅವರು ಈಗಲೂ ಆರೋಗ್ಯದಿಂದಿದ್ದಾರೆ. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವನು ನರನೆನ್ನಲು ಬೇಡ, ಅವ ಪರಮಾತ್ಮನು. ಗುರುಭ್ಯೋ ನಮಃ.